ನನಗೆ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಮಾಡೋ ಕೆಲಸ ಹೊರಗಡೆ ಇಷ್ಟ ಆಗದಿರೋ ನಾನು ಕೆಲಸ ಮಾಡೋದಿಲ್ಲ ಅನ್ನೋ ನಿರ್ಧಾರ. ಸೊ ಹಂಗಾಗಿ ಚರಣ್ ಕೆಲವು ಸರ್ತಿ ಅವೈಲಬಲ್, ನಾಟ್ ರೀಚಬಲ್, ಇದೆಲ್ಲ ಸಾಧ್ಯತೆ. ನಾನು ಅಬ್ಸರ್ವ್ ಮಾಡ್ದಂಗೆ ಇವನ್ ನಾಗಾರ್ಜುನ್ಗೂ ಕೂಡ ಕೆಲವು ಸತಿ ನಾನೇ ಆನ್ ದ ಫೇಸ್ ಇಲ್ಲ ಇದು ಬೇಡ, ನಮಗೆ ಬೇಡ ಅನ್ನೋದು ಆ ಸ್ಮೂತಾಗಿ ಬೇಡ ಅನ್ನೋದೇ ಭಯ ಅನಿಸುತ್ತೆ ಕೆಲವು ಸತಿ. ಅಂದರೆ ಒಬ್ಬ ಟೆಕ್ನಿಷಿಯನ್ಗೆ ರೆಸ್ಪೆಕ್ಟ್ ಕೊಟ್ಟು ಬೇಡ ಅನ್ನೋದಕ್ಕೂ ಬೇಡ ಇದು ಚೆನ್ನಾಗಿ ಆಗ್ತಿಲ್ಲ ಅನ್ನೋದು, ಆ ಒಂದು ಡಿಸಿಪ್ಲಿನ್ ಇದೆ ಒಳಗಡೆ. ಆ ಡಿಸಿಪ್ಲಿನ್ ನಮಗೆ ಚರಣ್ ಇವತ್ತು ಈ ಮಟ್ಟಕ್ಕೆ ಕರ್ಕೊಂಡ್ಬಂದಿದೆ ಅಂತ ನನಗೆ ಖುಷಿ ಪಡ್ತೀನಿ. ಎಷ್ಟೋ ಸತಿ ಬೇಡ ಇದು ಚೆನ್ನಾಗಿಲ್ಲ ಅಂದರೆ ಚರಣ್ ನನ್ನನ್ನು ಕೂಡ ಸರ್ ಇದು ಬೇಡ ವರ್ಕ್ ಆಗಲ್ಲ ಅನ್ನೋದು ಉಂಟು. ನಾಗಾರ್ಜುನು ಕೂಡ ನೋಡಿ ಹೆಂಗಾಗತ್ತೆ, ನಾವೆಲ್ಲ ತಂಡ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಇವರಿಬ್ಬರೇ ಮ್ಯಾಚ್ ಮಾಡ್ಕೊಂಡು ಹೋಗ್ತಿದ್ದಾರೆ ಲಾಸ್ಟಲ್ಲಿ. ಇಷ್ಟು ನಾವು 100-150 ದಿವಸ ಎದ್ದು ಬಿದ್ದು ಒಬ್ಬನಿಗೊಬ್ಬನ ಬೈಕೊಂಡು, ಅವ್ನು ಡಿ ಒ ಪಿ ನನ್ನ ಬೈದು, ನಾನು ಡಿ ಒ ಪಿನ ಬೈದು, ಈ ಆರ್ಟಿಸ್ಟ್ಗಳು ನಮ್ಮನ್ನು ಬೈಕೊಂಡು ಯಪ್ಪ ಏನು ಕಾಟ ಕೊಡ್ತಾರೆ ಅಂತ ಸಿಂಪಲಾಗಿ ಕುತ್ಕೊತಾರೆ ಅಷ್ಟೇ. ಹೀಗೆ ಕಾಲ ಮೇಲೆ ಕಾಲ ಹಾಕೊಂಡು ಯೋಚನೆ ಮಾಡಿಕೊಂಡು ಮ್ಯಾಚ್ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಗೆ ಹೆಂಗೋ ಮ್ಯಾಚ್ ಗೆದ್ದರೆ ಸಾಕು, ನಾವು ಕಾಯ್ತಾ ಇರ್ತೀವಿ. ಹಂಗೆ ನಮಗೆ ಚರಣ್ ಅಷ್ಟು ವೆರಿ ಸ್ಟ್ರಿಕ್ಟ್ ಕೆಲಸ ಅಂತ ಬಂದಾಗ ಅದು ನನಗೆ ಖುಷಿ ಅನ್ಸುತ್ತೆ. ಅವಾಗ ಐಲ್ ಟೇಕ್ ದ ಕಾಲ್. ಸರ್ ಇವಾಗ ನಾನು ಯಾರ್ದೋ ಹೇಳ್ತಿದ್ದು ಸಿಂಗರ್ಗೆ ಬೇಡ ಸರ್ ನಾವು ಇವ್ರ ಕೇಳಿ ಆಡ್ಸೋಣ ಅಂದಾಗ ಚರಣ್ ಎಷ್ಟೋ ಸರಿ ಅಲ್ಲ, ಎಲ್ಲ ಥರದ್ದು ಚರಣ್ ರೈಟ್ ಆಗಿದ್ದಾರೆ. ಅದಕ್ಕಿದೆ ಆನ್ಸರ್. ಎಸ್ ಸರ್. ಗೊತ್ತಿಲ್ಲ ಬ್ರದರ್, ಈಗ ನನಗೆ ಇರ್ಬೋದು ಏನು ಕೂಡ ಅದು. ಅಂದರೆ ಈಗ ನಾವೇನು ಮಾಡ್ತೀವಿ, ನಾವು ಒಂದು ಯಾವಾಗಲೂ ಚಿಕ್ಕವ್ರಿಗೆ ಏನೊಂದು ಏನೋ ಬುದ್ಧಿ ಹೇಳಕ್ಕೆ ಹೋಗ್ತೀವಿ. ಕೆಲವು ಸರ್ತಿ ಅದು ವರ್ಕ್ ಆಗುತ್ತೆ, ಕೆಲವು ಸರಿ ವರ್ಕ್ ಆಗಲ್ಲ. ಅದು ಈಗ ನಾವು ತಾನೇ ಅವಾಗೇನು ಹೇಳಿದ ಮಾತು ಕೇಳಿದ್ವಾ, ಹಂಗೆ ಅಲ್ವಾ? ಅನುಭವ ಎಲ್ಲ ತರ್ತಾ ಇರುತ್ತೆ. ಬಟ್ ನಾವೇನು ಬೇಕೋ ಅದನ್ನು ಹೇಳ್ತಾ ಹೋಗ್ಬೇಕಷ್ಟೇ. ಅಂದರೆ ಅದನ್ನು ಡಾಕ್ಯುಮೆಂಟ್ ಇಡ್ತಾ ಹೋಗ್ಬೇಕಷ್ಟೇ. ಹೆಣ್ಮಕ್ಳು ಯಾವತ್ತಿದ್ರೂ ಗ್ರೇಟ್ ಅನ್ಸುತ್ತೆ ಸಿನಿಮಾ ನೋಡಿದ್ರೆ. ನೀವು ಹೆಣ್ಣಿನ ಪ್ರೆಸೆನ್ಸು, ಹೆಣ್ಣಿನ ಶಕ್ತಿ ಅಥವಾ ಹೆಣ್ಣಿನ ಏನು ಹೇಳ್ತಾರೆ ಸಹಾಯ, ಹೆಣ್ಣಿನ ಎಲ್ಲವೂ ಯಾವಾಗಲೂ ಸದಾ ಇರಬೇಕು, ಒಂದು ರಕ್ಷಣೆ ಆಗಿರಬೇಕು ಅನ್ನೋದನ್ನ ಈ ಸಿನಿಮಾಲ್ಲಿ ನೀವು ನೋಡ್ತೀರ. ನಾನೊಬ್ಬ ಡೈರೆಕ್ಟ್ರಾಗಿ ಅದನ್ನೇ ಹೇಳಬಲ್ಲೆ. ನೀವು ಕತೆ ಕೇಳಂಗಿಲ್ಲ ಯಾಕೆ ಅಂತ ನೆಕ್ಸ್ಟ್ ಸೀನ್ ಗೀನ್ ಕೇಳ್ಬಿಟ್ಟಿರ ಆಮೇಲೆ. ಸರ್ ಸುಮಾರು ಅಂಶ ಇದೆ ಮಂಜುನಾಥ್ ಅವರೇ. ಅದು ಎಲ್ರಿಗೂ ಇಷ್ಟ ಆಗಲಿ ಅಂತ ಅದನ್ನು ನಾನು ಇವತ್ತು ಹೇಳಿದ್ರೆ ತಪ್ಪಾಗತ್ತೆ. ತಾವು ಸಿನಿಮಾ ನೋಡ್ಕೊಂಬಂದು ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಯಾವತ್ತು ಉತ್ತರ ಕೊಡ್ತೀನಿ, ಅದು ಸರಿ ಅನ್ಸುತ್ತೆ. ನಾನು ಇವತ್ತೇ ಹೇಳಿ ಯಾಕೆ ಸುಮ್ಮನೆ ಕುಚ್ಕೋಬೇಕು, ಏನೂ ಇಲ್ಲ. ಮತ್ತೆ ಸಲಗಾ ಭೀಮಾ ಥರ ಇಡೀ ತಂಡ ತುಂಬ ಕಷ್ಟಪಟ್ಟಿದ್ದೀವಿ. ಚರಣ್ ಆಗ್ಬೋದು, ನಾಗಾರ್ಜುನ ಆಗ್ಬೋದು, ಮಾಸ್ತಿ, ನಮ್ಮ ಡಿ ಒ ಪಿ, ನಮ್ಮ ಇಡೀ ಟೀಮು ಸಲಗಾಲ ಏನು ಕಷ್ಟಪಟ್ಟಿದ್ದೀವಿ ಅದಕ್ಕಿಂತ ಹೆಚ್ಚಿಗೆ ಕಷ್ಟಪಟ್ಟಿದ್ದೀವಿ. ನಾವು ಬರೀ ವೆಯ್ಟ್ ಮಾಡೋದು, ರಿಸಲ್ಟ್ ಏನು ಬರುತ್ತೋ ಅದನ್ನು ಸ್ವೀಕರಿಸೋಣ. ನಮಗೆ ಗೊತ್ತಿಲ್ಲ ಏನು ರಿಸಲ್ಟ್ ಬರುತ್ತೆ ಅಂತ, ಅದನ್ನು ಸ್ವೀಕರಿಸೋಣ. ಆ ಟೆನ್ಷನಲ್ಲಿದ್ದೀವಿ. ತುಂಬ ಕಡೆ ಇಷ್ಟ ಆಗೋದು ತುಂಬ ಜಾಗಗಳಿದ್ದಾವೆ. ಅದು ನಾನೇ ಹೇಳ್ತೀನಿ, ಅದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಖಂಡಿತವಾಗ್ಲೂ ಹೆಣ್ಣು ಮಕ್ಕಳಿಗಂತೂ ತುಂಬ ದೊಡ್ಡ ಗೌರವ ಬರಬೇಕು. ಆ ಥರದ್ದೊಂದು ಒಳ್ಳೆ ವಿಷಯ ಅಂತೂ ಇಟ್ಕೊಂಡಿದ್ದೀನಿ ಸರ್. ಅದು ಆ ಥರದ್ದು ಒಂದು 3-4 ಜಾಗ ಇದೆ, ಅದು ವರ್ಕ್ ಆಗತ್ತೆ. ಇನ್ನೊಂದು ಸಾಂಗ್ ರಿಲೀಸ್ ಇದೆ, ಅಲಕ್ ನಿರಂಜನ್ ಸಾಂಗ್. ಅದು ಎಲ್ರಿಗೂ ತುಂಬ ಎಕ್ಸ್ಪೆಕ್ಟೆಡ್ ಸಾಂಗ್, ನೆಕ್ಸ್ಟ್ ಸಾಂಗು. ಅದನ್ನು ಆದಷ್ಟು ಜಲ್ದಿ ಮತ್ತೆ ರಿಲೀಸ್ ಮಾಡಿ ಇನ್ನೊಂದು ಪ್ರೀ ರಿಲೀಸ್ ಇವೆಂಟ್ ಮಾಡಿ ಸಿನಿಮಾನ ರಿಲೀಸ್ ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೆ. ಆಗ ಹೋಗುವಂಥದ್ದು ಸಿನಿಮಾನ ಇಲ್ಲ, ನನ್ನ ವೇ ಆಫ್ ಸಿನಿಮಾ ಟೆಲಿಂಗ್ ಇಸ್ ರಿಯಲಿಸ್ಟಿಕ್ ಆಗಿರೋದು. ನನ್ನ ಯೋಚನೆ ಯಾವಾಗಲೂ ಹಂಗೆ ಇರುತ್ತೆ. ತುಂಬ ಕಲರ್ಫುಲ್ ಮಾಡೋಕ್ಕೆ ಹೋದರೆ ಒಂದೊಂದು ಸತಿ ಅದು ತುಂಬ ಒಳ್ಳೊಳ್ಳೆ ಪೇಂಟ್ರಿಗಳು ಸಿಗೋಲ್ಲ, ಮಿಸ್ ಆಗಿಬಿಡುತ್ತೆ. ಅದು
ತುಂಬ ಸತ್ಯವಾಗಿ ಏನಿರುತ್ತೋ ಅದನ್ನು ತೋರಿಸೋದ್ರಲ್ಲಿ ತುಂಬ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸತ್ಯನ ಸತ್ಯ ಥರ ತೋರಿಸೋದು ಈಸಿನಾ ಅಥವಾ ಕಾಲ್ಪನಿಕವಾಗಿ ತೋರಿಸೋದು ಸುಲಭನ? ಸತ್ಯನ ಸತ್ಯವಾಗಿ ತೋರಿಸೋದು ತುಂಬ ಈಸಿ, ಯಾಕೆಂದರೆ ಶತ್ರುಗಳು ಜಾಸ್ತಿ ಉಟ್ಕೋತಾರಲ್ವಾ, ಅವಾಗ ಗೊತ್ತಾಗತ್ತೆ ಯಾರ್ಯಾರು ಶತ್ರುಗಳು ಅಂತ. ಓಕೆ, ಈಗ ಓಕೆ